ಸ್ಪರ್ಧಾರ್ಥಿಗಳೇ, ಓದು ನಿರಂತರವಾಗಿರಲಿ. ಹೌದಾ? ಯಾವಾಗೋ ಒಮ್ಮೆ ಓದುದು ಬಿಡುದು, ಕರೆದಾಗಿ ಓದುದು ಹಂಗೆ ಮಾಡಕ್ ಹೋಗ್ಬೇಡ್ರಿ. ನಿರಂತರವಾದಂತಹ ಅಭ್ಯಾಸ, ಸತತವಾದಂತಹ ಅಧ್ಯಯನ ಅನ್ನುವಂಥದ್ದೇನಿದೆಯಲ್ಲ, ನಮ್ಮ ಇಂದಿಲ್ಲ ನಾಳೆ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭ್ಯರ್ಥಿಗಳಾಗಿರುವಂತಹ ನೀವು ನಿಮ್ಮ ಮನಸ್ಸನ್ನ ಯಾವ ರೀತಿಯಾಗಿ ಕೇಂದ್ರೀಕರಿಸಿಕೊಂಡು ಅಭ್ಯಾಸವನ್ನ ಮಾಡಬೇಕು ಅನ್ನುವಂಥದ್ದನ್ನು ನಾವು ನೋಡಿದಾಗ ಶರಣರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಚೇಳಿಂಗೆ ಬಸರಾಯಿತು ಕಡೆ ಬಾಳಿಂಗೆ ಕೊನೆಯಾಯಿತು ಕಡೆ. ಚೇಳಿಂಗೆ ಬಸರಾಯಿತು ಕಡೆ ಬಾಳಿಂಗೆ ಕೊನೆಯಾಯಿತು ಕಡೆ, ಕೂಡಲ ಸಂಗನ ಶರಣರ ಮನ ಮಲಿನವಾದಡೆ ಕಡೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಬಂದಂತಹ ನೀವು ಅಥವಾ ಸ್ಪರ್ಧಾರ್ಥಿಗಳಾದಂತಹ ನೀವು ನಿಮ್ಮ ಮನಸ್ಸನ್ನ ಯಾವುದೇ ಕಾರಣಕ್ಕೂ ಏನಪ್ಪಾ ಅಂತಂದ್ರೆ ಹೊಲಸಾಗ್ಲಿಕ್ಕೆ, ಅಂದ್ರೆ ಅರ್ಥ ಇಲ್ಲ ಸಲ್ಲದ ಭಾವನೆಗಳನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ನಮ್ಮ ಮನಸ್ಸಿನ ಏನಪ್ಪ ಏಕಾಗ್ರತೆಯನ್ನು ತಪ್ಪಿಸಿಕೊಂಡು ನಮ್ಮ ಸಾಧನೆಯನ್ನು ಮರೆಯುವಂತಹ ಕೆಲಸ ಮಾಡಬಾರದು. ಅದಕ್ಕೆ ಸ್ಪರ್ಧಾರ್ಥಿಗಳಾದಂತಹ